ಅಮಾಶ್ಯಂ ಬರ್ಬೇಕು. ಅವಾಗ ಎಷ್ಟು ಬಂದು ಎಷ್ಟು ನಡ್ಕೊಂಡು ಅವ್ ಚಲೋ ಆಗ್ತೈತಿ. ಹಣ ಬಂದ ಏನು. ಹಾಯ್ ನಮಸ್ಕಾರ ಎಲ್ಲರಿಗೂ. ನಮ್ಮ ಹುಲಿ ಫೋನ್ ಮಾಡಿ ಇಲ್ಲೇ ಹೋಗ್ಬರಮ್ಮ ಅಂತ ಹೇಳ್ದೆ. ಇಲ್ಲೇ ಅಂದ್ರೆ ಎಲ್ಲ ನನಗೂ ಗೊತ್ತಿರಲಿಲ್ಲ. ಸರಿ ಆಯ್ತು ತಡಿ ಹೋಗೋಣ ಅಂತ ಹೊಂಟ್ವಿ. ಯಾಕಂದ್ರೆ ದೋಸ್ತ್ ಕರೆದು ಇಲ್ಲ ಅನ್ನಕ್ಕೆ ಬರಲ್ಲ, ಅದಕ್ಕೆ ಹೊಂಟ್ವಿ. ಇಲ್ಲಿಂದ ಮತ್ತು ನಮ್ಮ ಹುಡುಗಿನ ಇದ್ದ, ಅವನು ಕರ್ಕೊಂಡು ಹೋಗ್ಬೇಕು. ನಮ್ಮ ಹುಲಿ ನಿಂತೈತೆ ನೋಡ್ರಿ, ಇಲ್ಲೇ ಒಂದು 20 ನಿಮಿಷದಿಂದ ನಿಂತೈತಿ. ಸರಿ ಆಯ್ತು ಇನ್ನೊಬ್ಬ ನದಸ್ಕೊಳ್ಳೋಣ. ಈಗ ನಮ್ಮ ದೋಸ್ತ್ ಇಲ್ಲಿ ಕರ್ಕೊಂಬಂದ ಕುರಿ ಕಾಯಕಲ್ಲಂತ್ರಿ. ಸರಿ ಆಯ್ತು ನೋಡ್ರಿ, ಮುಂದೆ ಹೋಗೋಣ. ಎಲ್ಲಿ ಕರ್ಕೊಂಡು ಹೊಂಟಾನ ಹೋಗ್ಲಿ. ಮುಂದೊಂದು ಗುಡಿ ಐತಿ, ಆ ಗುಡಿ ಕರ್ಕೊಂಡು ಹೊಂಟಿರ್ಬೋದು ಅನ್ಕೊಂಡೆ ನಾನು. ಬಟ್ ಆ ಗುಡಿಗಲ್ಲ ಅಂತ್ರಿ, ಎಲ್ಲೂ ಕರ್ಕೊಂಡು ಹೊಂಟಾನ ಗೊತ್ತಿಲ್ಲ. ಗುಡಿ ಒಳಗೆ ಹೋಗಿ ನಮ್ಮ 3 ಅಮ್ಮ ಕೈ ಮುಗಿದು ಮತ್ತೆ ಮುಂದೆ ಹೊಂಟಿವಿ ನೋಡ್ರಿ. ಇಲ್ಲಿ ತನಕ ಹೇಳತ್ತಿಲ್ಲ ಎಲ್ಲಿ ಹೊಂಟಿಯೋ ಅಂತ ಹೇಳಕತ್ತ ಇರಲ್ಲ. ಯಾಕಂತಂದ್ರೆ ಭಾಳ ದೂರ ಕರ್ಕೊಂಡು ಹೋಗೋದಾದ್ರೆ ನಾವು ಹೋಗಲ್ಲ. ಅದಕ್ಕೆ ಈ ಮಗ ನಮ್ಗೆ ನಿಜನ ಹೇಳಕತ್ತಿಲ್ಲ, ಎಲ್ಲಿ ಅನ್ನೋದು ಹೇಳತ್ತಿಲ್ಲ. ಆದ್ರೆ ಅಲ್ತು ಪಲ್ತು ಡೈಲಾಗ್ ಮಾತ್ರ ಬಸ್ ಹೊಡ್ಯಾಕತ್ತಾನ. ಇವಾಗ ನಾವು ಕಾರಡಿಗೆ ಹೋಗ್ತಾ ಇದ್ದೇವೆ. ಮನೆಯಲ್ಲಿ ನಮ್ಮೂರ್ದು ಅಮ್ಮವ್ವ ಪ್ಯಾಟ್ಯಾಗ ಕೋಟ್ಯಾಗ ಅದಾಳ. ನಾವು ಅಗಲಕ್ಕೆ ಹೋಗಿದ್ದು ದುರ್ಗ ಹೋಗ. ನೀವು ಕನ್ಫ್ಯೂಸ್ ಆಗಿ ಹೋಗ್ಬೇಡ್ರಿ. ನೋಡ್ರಿ ನಮ್ಮ ಶೆಟ್ರ್ ಮುಖದಾಗ ರಾಜಕೀಯ ಹೆಂಗೆ ಎದ್ದು ಕಾಣಕತ್ತೈತಿ. ಅಂತೂ ಈಗ ಹೇಳಿದ್ರ ನಮ್ಮ ಶೆಟ್ರ ಕಾರಡುಗಿಗೆ ಅಂತೇಳಿ. ನೋಡ್ರಿ ಅಂತೂ ಬಂದು ಬಿಟ್ವಿ ಕಾರಡುಗಿಗೆ. ಎರಡು ತೆಂಗಿನಕಾಯಿ, 1/2 ಡಜನ್ ಬಾಳೆಹಣ್ಣು, ಉದ್ದಿನ ಕಡ್ಡಿ ಎಲ್ಲ ತೊಗೊಂಡು ರೆಡಿ ಆದ್ರೆ ನೋಡ್ರಿ ನಮ್ಮ ಶೆಟ್ರ. ಈಗ ಏನು ಮಾಡೋಣ ದೇವ್ರ ಗುಡಿಗಳಿಗೆ ಹೋಗೋಣ, ಹೋಗಿ ನೋಡೋಂತಾರ್ರಿ. ಇನ್ನೂ ಪೂಜೆನೂ ಮುಗ್ದಿರಲಿಲ್ಲ, ಪೂಜೆ ಇನ್ನೂ ಮುಗ್ದಿದ್ದಿಲ್ಲ ಅಂದರೂ ಸ್ವಲ್ಪ ತಲೆ ನಿಂತ್ಕೊಂಡು ಮತ್ತೆ ಪೂಜೆ ಸ್ಟಾರ್ಟ್ ಆಯ್ತು. ಒಳಗೆ ಹೋದ್ವಿ. ಒಳಗೆ ಹೋಗಿ ದೇವ್ರ ಹತ್ರ ಬೇಡ್ಕೊಳ್ಳತ್ತೀವಿ ನಾವು. ತಂದೆ ಚಂದ ಗಿಡಪ್ಪ ಅಂತ ಹೇಳಿ ಬೇಡ್ಕೊಂಡ್ವಿ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಆದ್ರೆ ಇಲ್ಲಿ ನೋಡ್ರಿ ಬಾಂಡ್ ನಮ್ಮ ನೋಡಿ ಹಿಂಗೆ ಯಾಕೆ ಮಾಡಕತ್ತಾನೆ ಏನೋ ಒಂದು ಅರ್ಥ ಆಯ್ತಿಲ್ಲ. ನಮ್ಮ ನೋಡಿ ನಗತ್ತಾನ. ಮಂಗಳಾರತಿ ತಗೊಂಡು ಅಲ್ಲೇ ಪ್ರಸಾದ ಇತ್ತು, ಪ್ರಸಾದನ ತಗೊಂಡು ಮತ್ತೆ ಹೊರಗೆ ಬಂದ್ವಿ ನೋಡ್ರಿ. ನಮ್ಮ ಶೆಟ್ರ್ ನೋಡ್ರಿ ಆಗಲ್ಲೇ ಬರಬೇಕಾರೆ ಉದ್ದಿನ ಕಡ್ಡಿದ್ದು ತೆಂಗಿನಕಾಯಿದು ರೊಕ್ಕ ಕೊಟ್ಟಿರಲಿಲ್ಲ. ಅಂದ್ರೆ ಪೇ ಮಾಡೋಕೆ ಹೋಗಿದ್ರೆ ಅದು ಆಗಿರಲಿಲ್ಲ, ಪೇ ಆಗಿರಲಿಲ್ಲ. ಮತ್ತೇನು ಮಾಡ್ರ ಅಂದ್ರೆ ಮತ್ತೆ ರಿಟರ್ನ್ ಹೋದ್ರೆ ಅವ್ರ ಹತ್ರ ಹೋಗಿ ಪೇ ಮಾಡಾಕತ್ತಾರ. ಅವ್ರ ಅಣ್ಣಾರು ಭಾಳ ಖುಷಿ ಆಗ್ಬಿಟ್ರೆ ರಿಟರ್ನ್ ಬಂದು ಹಿಂಗೆ ಪೇ ಮಾಡತ್ತಾರ ಅಂತ ಹೇಳಿ. ಅದಕ್ಕೆ ನಮ್ಮ ಶೆಟ್ರ್ ಎಲ್ಲರಿಗೂ ಇಷ್ಟ ಆಗೋದು, ನಮಗೂ ಇಷ್ಟ ಆಗೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅವ್ರಿಗೆ ರೊಕ್ಕ ಕೊಟ್ಟು ಅಲ್ಲೇ ಒಂದು ಅಜ್ಜಿ ಕುಂತಿತ್ತು, ಅಜ್ಜಿನ ಮಾತಾಡ್ಸಂಬರಕ್ಕೆ ಹೋದ್ವಿ. ಕಡಿಮೆ ಇಲ್ಲ, ದುಡಿಬೇಕು, ಅವ್ ಬರ್ಬೇಕು, ಅಮಾಶ್ಯಂ ಬರ್ಬೇಕು. ಅವಾಗ ಎಷ್ಟು ಬಂದು ಎಷ್ಟು ನಡ್ಕೊಂಡು ಅವ್ ಚಲೋ ಆಗ್ತೈತಿ. ನೀವು ಯಾವ್ದಾರ ದೇವ್ರ ಗುಡಿಗೆ ಹೋಗ್ರಿ, ಹಿಂಗೆ ಹೊರಗೆ ವಯಸ್ಸಾದ್ರು ಕುಂತಿರ್ತಾರ, ಅವ್ರ ಹತ್ರ ಹೋಗಿ ಒಂದು 10 ನಿಮಿಷ ಮಾತಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಚಂದ ಮಾತಾಡ್ತಾರೆ. ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಂತಾರೆ. ಮಾತಾಡಿದಂದ್ರೆ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಗಂದ್ರೆ. ಇಷ್ಟೆಲ್ಲ ಮುಗಿಸೋದ್ರೊಳಗೆ ಟೈಮ್ ಆಗಿತ್ತು ನೋಡ್ರಿ 8 ಗಂಟೆ. ಮತ್ತು ಈಗ ಹೊಳ್ಳಿ ಹೋಗ್ಬೇಕು ನಮ್ಮ ತವರು ಬಂಕಾಪುರ ಕಡೆ ನಾವು. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನೆ ರೀ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.